ನನಗೆ ಮದುವೆ ಅಂದ್ರೇ ಇಷ್ಟ ಇರಲಿಲ್ಲ. ಹಾಯ್, ವೆಲ್ಕಮ್ ಟು ಮೈ ಮ್ಯಾರೇಜ್ ಸ್ಟೋರಿ. ನಮ್ಮದು ಅರೇಂಜ್ ಮ್ಯಾರೇಜು. ನಾನು ಆವಾಗಲೇ ಹೇಳಿರೋ ಥರ ನನಗೆ ಮದುವೆ ಅಂದ್ರೇ ಇಷ್ಟ ಇರಲಿಲ್ಲ. ಬಟ್ ಇವಾಗ ನನಗೆ ನನ್ನ ಗಂಡನೇ ಎಲ್ಲ. ನನ್ನ ಸ್ಟೋರಿನ ಶೇರ್ ಮಾಡ್ತೀನಿ. ಕಾಮನಾಗಿ 22 ಆ್ಯಂಡ್ 23 ಏಜ್ ಆದರೆ ಸಾಕು, ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಆವಾಗ PG ಲಾಸ್ಟ್ ಸೆಮ್ಮಲ್ಲಿ ಸ್ಟಡಿ ಮಾಡ್ತಿದ್ದೆ. ಆವಾಗಲೇ ನಮ್ಮಪ್ಪ ನಮ್ಮ ಮನೇಲಿ ಊರಲ್ಲಿ ಮನೆ ಕಟ್ತಾಯಿದ್ರು. ಕಟ್ಟಿಸಿದ್ದ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋ ಎಲ್ಲ ರಿಲೇಟಿವ್ಸ್ದು ಒಂದೇ ಕ್ವಶನ್ನು, ನೆಕ್ಸ್ಟ್ ನಿಮ್ಮ ಮಗಳು ಮದುವೆ ಯಾವಾಗ ಅಂತ ಹೇಳ್ತಿದ್ರು. ನನಗೆ ಅದನ್ನ ಕೇಳಿ ಇಷ್ಟು ಸಿಟ್ಟು ಬರೋದಂದರೆ, ಯಾಕೆ ಇವರಿಗೆ ನಮ್ಮ ತಾಯಿ ತಂದೆಗೇ ಅಷ್ಟು ಇದಿಲ್ಲ, ಬಟ್ ರಿಲೇಟಿವ್ಸಿಗೆ ಎಷ್ಟಂದರೆ ಬೇಗ ಮದುವೆ ಮಾಡಿ, ಈ ಕಾಲ ಚೆನ್ನಾಗಿಲ್ಲ, ಈ ಟೈಮ್ ಸರಿ ಇಲ್ಲ, ಬೇಗ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೀಗೆ. ಅದು ಟೈಮ್ ಬೇರೆ ಕೊರೋನಾ ಟೈಮ್ ನಡೀತಾ ಇತ್ತು. 2021 ಟೈಮಲ್ಲಿ ನಮ್ಮ ಮನೇಲಿ ಅದೇ ಬೇಗ ಈ ಥರ ಏನಾದರೂ ಕೊರೋನಾ ಎಲ್ಲ ಬಂದರೆ ಎಲ್ಲರೂ ಯಾರ ಊರಿಗೆ ಅವ್ರು ಬಂದುಬಿಡ್ತಾರೆ, ಈ ಥರ ಏನಾದರೂ ಮುಂದೆ ಫ್ಯೂಚರಲ್ಲಾದರೆ ನಾವು ನಮ್ಮ ಮಗಳ ಮದುವೆ ನೋಡ್ತೀವೋ ಇಲ್ಲೋ, ಬೇಗ ಮುಗಿಸ್ಬಿಡೋಣ ಅಂತ ಅವ್ರದ್ದು. ಬಟ್ ನನಗೇನಂದರೆ ನಂದು ಅಟ್ಲೀಸ್ಟ್ PG ಆದರೂ ಕಂಪ್ಲೀಟ್ ಮಾಡೋಣ. ನಾನು ಅವಾಗ MSc ಇಂಡಿಯಾ ಮ್ಯಾಪ್ ಜಮ್ಮು ಆ್ಯಂಡ್ ಕಾಶ್ಮೀರ ಎಲ್ಲದ ಕೊರೋನಾ ಇದ್ದಿರೋದ್ರಿಂದ ಒಂದು ಸೆಮ್ ವೆರಿ ಗುಡ್. ಕರ್ನಾಟಕ ಪೋಸ್ಟ್ಪೋನ್ನ ಮಾಡಿಬಿಟ್ರು. ಎಕ್ಸಾಮ್ಸ್ ಒಂದು ಸ್ವಲ್ಪ ಲೇಟಾಗೇ ಇಟ್ಬಿಟ್ರು. ಅದೇ ಗ್ಯಾಪಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಮನೆಯೂ ಸಹ ಕಟ್ಸಿದ್ರು ನಮ್ಮ ಪಪ್ಪ. ಫ್ಯೂಚರಲ್ಲಿ ಮಕ್ಕಳಿಗೆ ಮನೆ ಬೇಕಾಗಿರುತ್ತೆ ಇರೋಕ್ಕೆ ಅಂತಂದು ಹೇಳಿ. ನೆಕ್ಸ್ಟ್ ನನ್ನ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಡೌನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ನಮ್ಮ ಅರೇಂಜ್ ಮ್ಯಾರೇಜ್ ಆಯಿತು, ಯಾವ ಥರ ನಾವು ಇಷ್ಟಪಟ್ವಿ, ಇವಾಗ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಇಷ್ಟಪಡ್ತೀವಿ. ಇದೆಲ್ಲ ಹೆಂಗೆ ಪಾಸಿಬಲ್ ಆಯಿತು ಅಂತ ನಾನು ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.